ಮತ್ತೊಬ್ಬರು ಅತಿಥಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕುರುಬ ಮುಖಂಡರು ಆದಂತಹ ಹನುಮೇಶ್ ಬೊಗಾಡಿ ಅವರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಚರ್ಚೆಯ ಸಾರಾಂಶ ತಮಗೆ ಗೊತ್ತಿದ್ರೆ ಫಸ್ಟ್ ರಿಯಾಕ್ಷನ್ ಸರ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಗಳು ರಾಜಕೀಯ ಮಾತಾಡೋದು ಸರಿ ಅಂತೀರಾ ತಪ್ಪಂತೀರಾ? ಮೇಡಮ್ ನಮಸ್ಕಾರ. ಏನಾಗಿದೆ ಮೇಡಮ್ ಸ್ವಾಮೀಜಿ ಅವ್ರೀಗ ಇವತ್ತು ಅವರ ಸಮಾಜ ಏಳಿಗಾಗಿ ಇವತ್ತು ಸ್ವಾಮೀಜಿ ಅವ್ರು ಮಾತಾಡ್ಬೇಕು. ಇವತ್ತು ಏನ್ ಮಾಡ್ತಾ ಇದಾರೆ ಅಂದ್ರೆ ರಾಜಕೀಯ ವಿಚಾರಕ್ಕಾಗಿ ನಮ್ ಸಮಾಜವ್ರ ಮುಖ್ಯಮಂತ್ರಿ ಮಾಡ್ರಿ, ನಿಮ್ ಸಮಾಜವ್ರ ಮುಖ್ಯಮಂತ್ರಿ ಮಾಡ್ರಿ ಅಂತ ಹೇಳಿ ಇವತ್ತು ಸ್ವಾಮೀಜಿ ಅವರು ಹೇಳಿಕೆ ಕೊಡೋದು ಬಹಳಷ್ಟು ತಪ್ಪಂತ ಹೇಳಕ್ ನಾನು ಭಾವಿಸ್ತೇನೆ ಮೇಡಮ್ ಅವರೇ. ಇವತ್ತು ಹೆಂಗಾಗ್ತಿದೆ ಮೇಡಮ್ ಅವರೇ, ಸಮಾಜದ ಸ್ವಾಮೀಜಿ ಅವರು ಸರ್ವರಿಗೂ ಆಶೀರ್ವಾದ ಮಾಡುವಂತ ಸ್ವಾಮೀಜಿ ಅವರು ಇವತ್ತು ಏನ್ ಮಾಡ್ತಾ ಇದ್ರೆ ಒಂದೇ ಸಮಾಜಕ್ಕೆ ಮಾತ್ರ ಅವ್ರ ನಮ್ಮ ಸಮಾಜದ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿ ಹೇಳಿಕೆ ಕೊಡೋದು ಬಹಳಷ್ಟು ತಪ್ಪು ಮೇಡಮ್ ಅವರೇ. ಭಕ್ತರು ಅರ್ಥ ಮಾಡ್ಕೊಳ್ಬೇಕು ಸರ್, ನಿಮ್ಮ ಸಮುದಾಯದ ಸ್ವಾಮೀಜಿಗಳೇ ಮಾತಾಡ್ತಾ ಇರೋದ್ರಿಂದ ಭಕ್ತರು ಗುರುಗಳೇ ಬೇಡ ಅಂತನಾದ್ರೂ ಒಂದ್ ಕಿವಿ ಮಾತು ಹೇಳ್ಬಿಡ್ರಿ ಅತ್ತಗೆ. ಅವ್ರ ಗುರುಗಳ ಸ್ಥಾನದಲ್ಲಿ ಇರ್ಬೇಕು, ಅವ್ರ ಸಮಾಜಕ್ಕೆ ತಿಳಿ ಹೇಳ್ಬೇಕಾದವರು ಅವರೇ ರಾಜಕೀಯ ಮಾತಾಡೋದು ಶುರು ಮಾಡಿದ್ದಾರೆ. ಭಕ್ತಾದಿಗಳಾಗಿ ನೀವ್ ಹೇಳ್ತಿದ್ದೀರಿ ಮಾತಾಡೋದು ತಪ್ಪು ಅಂತ. ತಪ್ಪು ಮೇಡಮ್ ಅವ್ರೆ, ಮಾತಾಡೋದು ನಮ್ಮ ಪ್ರಕಾರ ತಪ್ಪು ಮೇಡಮ್ ಅವರೇ. ಹೌದು, ರಾಜಕೀಯ ಮಾತಾಡಬಾರ್ದು. ಮೇಡಮ್ ಬಟ್ ತಮ್ಮ ಸಪೋರ್ಟ್ ಮಾಡಿದ್ರೆ ಈಗ ಸಮಾಜನ ಅವರು ಕಾವ್ಯ ಹಾಕಿದವ್ರು ಮೇಡಮ್ ರೀ. ಇವತ್ತು ರಾಜಕಾರಣಕ್ಕೆ ಬರುವಂತಲ್ಲ ಕಾವ್ಯ ಹಾಕಿದವ್ರಂತವ್ರು ಇವತ್ತು ಸಮ ಸಮಾಜದ ಮುಖ್ಯಮಂತ್ರಿ ಆಗ್ಲಿ ಇವತ್ತು ಅವತ್ತಿನ ನಿರ್ಮಾಣದಲ್ಲಿ ಮೇಡಮ್ ರೇ ಯಡಿಯೂರಪ್ಪ ಅವರು ಇಳಿಸುವಂತ ಸಂದರ್ಭದಲ್ಲಿ 50ರಿಂದ 70 ಜನ ಸ್ವಾಮೀಜಿ ಅವರು ಯಡಿಯೂರಪ್ಪ ಅವರು ಇರಲಿಲ್ಲ ಅಂತ ಹೋಗಿದ್ರು. ಬಹಿರಂಗ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಬಿಟ್ರು. ಅವ್ರನ್ನ ಇಳಿಸಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಈ ಸಮುದಾಯ ಜೊತೆಗಿರಲ್ಲ ಅಂತ ಬಹಿರಂಗ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಬಿಟ್ರು. ಏನ್ ಮೇಡಮ್ ರೇ, ಲಿಂಗಾಯತ ಸಮಾಜದವರು ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಪಕ್ಷದಿಂದ ದೂರ ಸರಿಯತ್ತೆ ಈ ಸಮುದಾಯ ಅಂತ. ಹಂಗೆ ಆಯ್ತು ಬಿಡಿ, ನೆಕ್ಸ್ಟ್ ಎಲೆಕ್ಷನ್ಗೆ ಅದು ಇಡೀ ಲಿಂಗಾಯತ ಸಮುದಾಯ ಕಾಂಗ್ರೆಸ್ಗೆ ಶಿಫ್ಟ್ ಆಯ್ತು ಅನ್ನುವಂತ ವಿಚಾರಗಳಿದೆ. ಅದಕ್ಕೆ ಉದಾಹರಣೆಗಳು ಕೂಡ ಇದೆ ಮೇಡಮ್ ರೇ. ಈಗ ಪಕ್ಷಕ್ಕೆ ಡ್ಯಾಮೇಜ್ ಅಂತ ಏನಿಲ್ಲ ಆಗೋದಿಲ್ಲ ಮೇಡಮ್ ರೇ. ಇವತ್ತಿರುವಂತ ನಮ್ಮ ಅದು ಪಕ್ಷದ ಒಂದು ಗೊಂದಲ ಮೇಡಮ್ ರೇ, ಅದು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ಇವತ್ತು ಯಾರು ಮಾಡ್ಬೇಕು ಯಾರನ್ನ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅದಕ್ಕೆ ನೀವು ಬಂದು ಸ್ವಾಮೀಜಿ ಅವರು ಅದಕ್ಕೆ ಎಂಟ್ರಿ ಆಗೋದು ಶೋಭೆ ಅಲ್ಲ ಮೇಡಮ್ ಅವರೇ. ಶೋಭೆ ಅಲ್ಲ. ಇವತ್ತು ನಮ್ಮ ಹೈಕಮಾಂಡ್ ಇದೆ, ಹೈಕಮಾಂಡ್ ಪ್ರಕಾರ ಯಾರು ಮಾಡ್ಬೇಕು. ರಿಷಿಕ್ ವಿವಾನ್ ಗೌಡ, ಜೆಡಿಎಸ್ ವಕ್ತಾರ, ತಾವು ಒಬ್ಬ ಕುರುಬ ಮುಖಂಡರಿದ್ದೀರಿ. ನಾಳೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬಿಟ್ಟು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಿಎಂ ಮಾಡೋದಾದ್ರೆ ತಾವು ಅಥವಾ ತಮ್ಮ ಜನಾಂಗದ ತಮ್ಮ ಸಮುದಾಯದವ್ರಿಗೆ ಯಾವುದೇ ಹಸ್ತಕ್ಷೇಪ ಇಲ್ವಾ? ಹಾಗಾದ್ರೆ ಹೌದು, ದೂರ ಸರಿತೀವಿ ಅಂತಿದ್ದೀರಿ ನೀವು. ಅದಕ್ಕೆ ಈಗ ತಾವು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ? ತಮ್ಮ ಸಮುದಾಯ ಜನಾಂಗದವರೆಲ್ಲ ಅದ್ರ ಬಗ್ಗೆ ಬಂದಿಲ್ಲ. ಈಗ ಪ್ರತಿಯೊಂದು ಸಮಾಜದಲ್ಲಿ ಅವ್ರು ಮುಖ್ಯಮಂತ್ರಿ ಆಗಲ್ಲ ಅನ್ನೋರು ಎಲ್ಲರಿಗೂ ಆಸೆ ಇದ್ದಿದ್ದೆ. ಆದ್ರೆ ಅಂತ ಸಂದರ್ಭದಲ್ಲಿ ಕೂಡ ಫಸ್ಟ್ ಹೇಳಿಕೆ ಸ್ವಾಮೀಜಿ ಅವರು ಕೊಡೋದು ತಪ್ಪಾಗುತ್ತೆ ಸರ್. ತಾವು ಸಿದ್ದರಾಮಯ್ಯನವ್ರನ್ನ ಒಪ್ಪಳಕ್ ರೆಡಿ ಇದ್ದೀರಾ? ತಾವು ಕುರುಬ ಮುಖಂಡರಿದ್ದೀರಿ, ತಾವು ಎಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇದ್ದೀರಾ? ತಾವು ಪ್ರೊಟೆಸ್ಟ್ ಮಾಡಲ್ವಾ? ಓಕೆ, ನೀವು ತಪ್ಪು ಅಂತಿದ್ದೀರಿ, ಫೈನ್. ಈಗ ಪ್ರಶ್ನೆ ಇರೋದೇನ್ ಗೊತ್ತಾ, ನಿಮ್ಮದೇ ಸಮುದಾಯದ ನಾಯಕ ಈಗ ಸಿಎಂ ಸ್ಥಾನದಲ್ಲಿ ಇರೋದ್ರಿಂದ ನಾಳೆ ದಿನ ಅವ್ರನ್ನ ಕೆಳಗಿಳಿಸಿದ್ರೆ ನಿಮ್ಮ ಸಮುದಾಯ ಒಪ್ಪಿಕೊಳ್ಳೋದಕ್ಕೆ ಸಿದ್ಧ ಆಗಿದೆಯಾ? ಆ ಮನಸ್ಥಿತಿಯಲ್ಲಿ ತಮ್ಮ ಸಮುದಾಯ ಇದೆಯಾ ಅನ್ನೋದು. ಓಕೆ, ನಿಮ್ಮ ಸಮುದಾಯದವರು ನಿಮ್ಮ ನಾಯಕನನ್ನ ಸಿಎಂ ಕುರ್ಚಿ ಬಿಟ್ಟು ಕೆಳಗಿಳಿಸಿದ್ರೆ ಸ್ವಾಗತ ಮಾಡ್ಕೊಳ್ತೀರಾ ಅನ್ನೋದು ಪ್ರಶ್ನೆ. ವಾಯ್ಸ್ ಬ್ರೇಕ್ ಆಗ್ತದೆ ಮೇಡಮ್, ಸರಿ ಕೇಳ್ತಾ ಓಕೆ ಹನುಮೇಶ್ ಸರ್, ವಾಪಸ್ ಬರ್ತೀನಿ, ಹಂಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ ನಾನು. ಓಕೆ, ಈಗ ಇವರೊಬ್ರು ಕುರುಬ ಮುಖಂಡರು, ಈಗ ನಾನು ಈ ಪ್ರಶ್ನೆ ಡೈರೆಕ್ಟ್ ಆಗಿ ಕೇಳಿದೀನಿ, ಅವ್ರು ಕೇಳಿಸಿದಾಗ ಅವ್ರು ಮತ್ತೆ ಹೇಳಿ, ಇವರ ಈಗ ಕಂಪ್ಲೀಟ್ ಆಗಿ ಕುರುಬ ಸಮಾಜದ ಯಾರೆಲ್ಲ ಜನಾಂಗದ ನಾಯಕರಿದ್ದಾರೆ ಅದೇ ಪ್ರಶ್ನೆನ ರಾಜು ಸರ್ನ ಕೇಳೋಣ. ಈಗ ಅಷ್ಟೂ ಜನನು ಈಗ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬೇಕಾದ್ರೆ ಪ್ರೊಟೆಸ್ಟ್ ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಹೇಳಿ ನೋಡೋಣ. ಅಂತದೆಲ್ಲ ಆಗತ್ತೆ ಅಂತ ಎಚ್ಚರಿಕೆಗಳು ಕೂಡ ಬರ್ತಾ ಇದೆ. ಅಹಿಂದ ವರ್ಗಾನೆ ದೂರ ಸರಿದು ಬಿಡುತ್ತೆ, ಕುರುಬ ಸಮುದಾಯನ ಜೊತೆಗಿರಲ್ಲ ಅಂತ. ರಾಜು ಸರ್, ಈಗ ಒಕ್ಕಲಿಗ ಸಮುದಾಯದವರು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಸ್ಥಾನದಲ್ಲಿ ಇರಬೇಕು, ನಮ್ಮ ಸಮುದಾಯಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ. ನನ್ನ ಮಾತ್ರಕ್ಕೆ ಒಕ್ಕಲಿಗ ಸಮುದಾಯದವರು ಯಾರು ಸಿಎಂ ಆಗಿಲ್ವಾ ಅಂದ್ರೆ ಖಂಡಿತ ಆಗಿದ್ದಾರೆ. ಹಲವಾರು ಉದಾಹರಣೆಗಳಿದೆ. ಅದಕ್ಕೆ ಪಾಪ ದಲಿತರು ಪ್ರಶ್ನೆ ಮಾಡ್ತಿದ್ರು, ನಮ್ಮ ಸಮುದಾಯಕ್ಕೆ ಒಂದು ಸ್ಥಾನ ಕೊಡಕ್ ಆಗ್ತಾ ಇಲ್ಲ ನಿಮ್ಮ ಹತ್ರ ಅಂತ. ಬಟ್ ನಿಮ್ಮ ನಾಯಕನಿಗೆ ಸಿಎಂ ಸ್ಥಾನ ಸಿಗದೆ ಹೋದ್ರೆ ಓಕೆನಾ? ನಿಮಗೆ ಇದೇ ಅವಧಿಗೆ ಸಿಗಬೇಕು ಅನ್ನುವಂತ ಪಟ್ಟಿದೆ, ನಿಮ್ಮ ಸಮುದಾಯ ದೂರ ಸರಿದು ಬಿಡುತ್ತೆ ಅನ್ನುವಂತ ಎಚ್ಚರಿಕೆಗಳಿದೆ. ಮುಂದಿನ ಬಾರಿ ಎಲೆಕ್ಷನ್ ಅಲ್ಲಿ ಹೆಂಗ್ ನೋಡ್ತಿದ್ದೀರಿ ಇದನ್ನ ಅಂತ? ಮೇಡಮ್, ಇವಾಗ ಒಂದು ಮೂಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಪ್ರಥಮವಾಗಿ ಈಗ ಒಕ್ಕಲಿಗ ಸಮುದಾಯ ಇರ್ಬೋದು, ಬೇರೆ ಸಮುದಾಯಗಳಿರ್ಬೋದು, ಎಲ್ಲದಕ್ಕೂ ಕೂಡ ಒಂದೇ ರೀತಿಯಾದ ಒಂದು ನ್ಯಾಯ ಸಿಗಬೇಕು. ಆಗ ಆ ಒಂದು ಬೆಲೆ ಸಿಗುತ್ತೆ. ಯಾರೇ ಇರ್ಬೋದು, ಒಂದು ಸಿಎಂ ಸ್ಥಾನಕ್ಕೆ ಬಂದಾಗ ಎಲ್ಲಾ ಸಮುದಾಯಗಳು ಸೇರಿ ಮಾಡ್ತಕ್ಕಂಥದ್ದು ಅದು ಸಿಎಂಗೆ ಒಂದು ಒಳ್ಳೆಯ ಲಕ್ಷಣ. ಅದು ಇವತ್ತು ನಾವು ಹೇಳ್ತಾ ಇರ್ಬೋದು, ನಾವು ಒಕ್ಕಲಿಗರಾಗಿ ಕೂಡ
ಇವತ್ತು ಹಿಡಿವಿರೋದು ಎಲ್ಲಿ ಅಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಹಿಡಿವಿರೋದು. ಇವತ್ತು ಏನ್ ಪವರ್ ಶೇರಿಂಗ್ ಅಂತ ಇವ್ರದ್ದು ಬರ್ತಾ ಇದೆ, ಆ ಮೇಲಾಗಿರ್ತಕ್ಕಂಥ ಪವರ್ ಶೇರಿಂಗ್ ಆವತ್ತೇ ಆಗಿದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಕೊಡಬೇಕು ಅಂತಿದ್ರೆ ಅವರಲ್ಲಿ ಕೊಡಬೇಕಿತ್ತು. ಆ ಕೊಟ್ಟಾಗ ಯಾವುದೇ ರೀತಿಯ ತೊಂದರೆ ಆಗ್ತಿರ್ಲಿಲ್ಲ. ಒಂದು ವಿಚಾರದಲ್ಲಿ ಅಲ್ಲಿ ನಡೆದಿಲ್ಲ ಅಂತ ಕೆಲವರು ವಾದ ಮಾಡ್ತಾರೆ, ನಡೆದಿದೆ ಅಂತ ಕೆಲವರು ವಾದ ಮಾಡ್ತಾರೆ. ಹಾಗಾದಾಗ ಏನಾಗ್ತದೆ, ದ್ವಂದ್ವ ಹೇಳಿಕೆಗಳು ವಿಚಲಿತವಾಗ್ತಾ ಇದೆ ಎಲ್ಲರಿಗೂ ಕೂಡ. ಮೊದಲನೇದಾಗಿ ಹೇಳೋದೇನು ಅಂತಂದ್ರೆ, ಇವತ್ತು 2.5 ವರ್ಷ ಸಿದ್ದರಾಮಯ್ಯರವರು ಅಧಿಕಾರವನ್ನು ಅನುಭವಿಸಿದ್ದಾರೆ. ಎರಡನೇದಾಗಿ ಏನು ಅವ್ರ ಹೈಕಮಾಂಡ್ ಪ್ರಕಾರ ಇವ್ರಿಗೆ ಬಿಟ್ಕೊಡ್ಬೇಕು ಅನ್ನೋ ಮಾತಿದ್ರೆ ಖಂಡಿತವಾಗಿ ಬಿಟ್ಕೊಡ್ಬೇಕಾಗತ್ತೆ. ನಮ್ದು ಒಕ್ಕಲಿಗ ಸಮುದಾಯ ಇರ್ಬೋದು, ಬೇರೆ ಸಮುದಾಯ, ಎಲ್ಲಾ ಸಮುದಾಯಗಳು ಕೇಳೋ ಪ್ರಶ್ನೆ ಒಂದೇ. ಹೈಕಮಾಂಡ್ ನಿರ್ಧಾರವನ್ನ ನಿಮ್ಮ ಸಮುದಾಯ ಸ್ವಾಗತ ಮಾಡ್ಕೊಳ್ಳುತ್ತೆ. ಹೈಕಮಾಂಡ್ ಅಂದ್ರೆ ಇವತ್ತು ಎಡವಿರೋದೇ ಅಲ್ಲಲ್ವಾ ಮೇಡಮ್, ಇವತ್ತು ಅವರು ಎಡವಿರೋದಕ್ಕೆ ಇವತ್ತು ಬಹಿರಂಗವಾಗಿ ಸ್ವಾಮೀಜಿಗಳು ಕೂಡ ಆಚೆ ಬರ್ತಕ್ಕಂಥ ಒಂದು ಪ್ರಮೇಯ ಸೃಷ್ಟಿಯಾಗಿದೆ. ಇಲ್ಲ ಅಂದಿದ್ರೆ ಯಾವುದೇ ಕೂಡ ಈ ತರ ಪ್ರಮೇಯ ಸೃಷ್ಟಿ ಆಗ್ತಿರ್ಲಿಲ್ಲ. ಯಾವತ್ತು ತಮ್ಮ ಏನು ಅಧಿಕಾರದ ವ್ಯಾಪ್ತಿ ಇದೆ ಅದು ತಮ್ಮ ಪಕ್ಷದ ಒಳಗಡೆ ಇರಬೇಕು, ಹೊರಗಡೆ ಬರಬಾರ್ದು. ಹೊರಗಡೆ ಬಂದಾಗ ಇಡೀ ನಮ್ಮ ಏನು ಈ ಒಂದು ಸಮಾಜ ಬದುಕ್ತಾ ಇರ್ತಕ್ಕಂಥ ಸಮಾಜ ಎಲ್ಲದಕ್ಕೂ ಕೂಡ ತೊಂದರೆ ಆಗ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ. ಓಕೆ ರಘು ಸರ್, ನೋಡಿ ಶ್ರುತಿ, ಕಾಂಗ್ರೆಸ್ ಸರ್ಕಾರ ಏನು 138 ಶಾಸಕರ ಜೊತೆ ಏನು ಸರ್ಕಾರ ರಚನೆ ಮಾಡಿದ್ವಿ. ಆ ರಚನೆ ಮಾಡಿದಾಗ ಶಾಸಕಾಂಗ ಸಭೆಯಲ್ಲಿ 138 ಶಾಸಕರು ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ಸಿದ್ದರಾಮಯ್ಯನವರು ಇಬ್ಬರು, ಅಷ್ಟೂ ಜನ ಸೇರಿಕೊಂಡು ನಮ್ಮ ಸರ್ಕಾರ ಹೇಗಿರಬೇಕು, ಯಾರು ಮುಖ್ಯಮಂತ್ರಿ, ಯಾರು ಉಪಮುಖ್ಯಮಂತ್ರಿ ಮತ್ತು ಯಾರು ಮಂತ್ರಿಗಳಾಗಬೇಕು ಅಂತೇಳಿ ಅಷ್ಟು ಇನ್ ಡೀಟೇಲ್ ಆಗಿ ಚರ್ಚೆ ಆಗಿ ಅದು ನಾವು ಬಂದಿರ್ತಕ್ಕ ಸರ್ಕಾರ ನಡೆಸ್ತಾ ಇರ್ತಕ್ಕಂಥದ್ದು. ಇನ್ ಕೇಸ್ ಆಸ್ ಆಫ್ ನೌ ಸೊ ಯಾವುದೇ ಬದಲಾವಣೆಗಳಿಲ್ಲ. ಬದಲಾವಣೆಗಳೇನಾದರೂ ಇದ್ದರೆ ನಮ್ಮ ಶಾಸಕರು ಮತ್ತು ನಮ್ಮ ಹೈಕಮಾಂಡ್ ಏನಿದೆ ಮತ್ತೊಮ್ಮೆ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಓಕೆ, ಸೊ ಈಗಿನ ಪರಿಸ್ಥಿತಿನಲ್ಲಿ ಸ್ವಾಮೀಜಿಗಳು ಅಥವಾ ಬೇರೆ ಬೇರೆಯವರು ಆಯಾ ಸಮುದಾಯದ ಪರವಾಗಿ ಇರ್ತಕ್ಕಂಥದ್ದು ಸಹಜ ಗುಣ. ಅದನ್ನು ನಾವು ಸ್ವಾಮೀಜಿಯವ್ರು ನೀವು ಕೇಳಲೇಬಾರ್ದು ಅಂದರೆ ಅದನ್ನು ಲೈಕ್ ಅಸಂಬದ್ಧ ಅಂತ ಹೇಳ್ತಾರೆ. ಸೊ ಯಾಕೆ RSS ಬಂದ್ಬಿಟ್ಟು BJP ಪರ ಎಲೆಕ್ಷನ್ ಮಾಡ್ಬೋದು. ತಾವು ತಮ್ಮ ಚಾನಲ್ಗಳಲ್ಲೇ ನೋಡಿದಿರಿ, 10,000 ಬಿಹಾರಲ್ಲಿ 10,000 ಜನ. ಒಂದು ನಿಮಿಷ ಪ್ಲೀಸ್, RSS 10,000 ಜನ ಹೋದ್ರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿರಲ್ಲ. ಸೊ RSS ನೇರವಾಗಿ ಸೊ ಹಾಗಾಗಿ ನಾವು ಪ್ರಶ್ನೆಗಳನ್ನ ಮಾಡುವಾಗ ಡಿಸ್ಕ್ರಿಮಿನೇಷನ್ ಇರಬಾರ್ದು. RSS ಬಂದ್ಬಿಟ್ಟು ಇಂಡೈರೆಕ್ಟ್ ಆಗಿ ಮಠದ ರೀತಿನೇ ಆಕ್ಟ್ ಮಾಡಿ RSS ದುಡ್ಡಿನಿಂದ ಬರ್ತದೆ, ಅಮೆರಿಕದಿಂದ ಕೋಟಿ ನೋಡಿ, ಮಠಾಧೀಶರು ಧ್ವನಿ ಎತ್ತಲೇಬೇಕಾಗಿರೋ ವಿಚಾರ ನಾನು ಆಗ್ಲೇ ಹೇಳಿದ್ದೀನಿ. ಲವ್ ಜಿಹಾದ್ ಇದೆ, ಗೋಹತ್ಯೆ ಆಗ್ತಿದೆ. ಮತ್ತೆ ಈ ಸರ್ಕಾರದಲ್ಲಿ ಧ್ವನಿ ಎತ್ತಬೇಕು ಅಂತಂದ್ರೆ ಈ ಸರ್ಕಾರ ಯಾವ ಕ್ಯಾಸ್ಟೆನ್ಸ್ ಅಂತ ಬಾಯ್ತು, ಒಕ್ಕಲಿಗ ಕ್ರಿಶ್ಚಿಯಾನಿಟಿ, ಕುರುಬ ಕ್ರಿಶ್ಚಿಯಾನಿಟಿ ಅಂತ ಮಾಡಿದಾಗ ಯಾವ ಸ್ವಾಮೀಜಿಗಳು ಜೋರಾಗಿ ಧ್ವನಿ ಎತ್ತಿ ಈ ಸರ್ಕಾರದ ನಿಲುವು ಖಂಡಿಸಿದ್ದಾರೆ? ಯಾರು ಇಲ್ಲ. ಮತ್ತೆ ರಘು ದೊಡ್ಡೇರಿ ಅವರು ಮಾತೆತ್ತಿದ್ರೆ RSS ಬಹುಶಃ ಅವ್ರಿಗೂ ಸಹ ಗೊತ್ತಿದೆ ಈ ರಾಜಕೀಯ ಮಾತಾಡಕ್ ಹೋಗ್ಬಾರ್ದು, ಬಟ್ ಆದ್ರೂ ಮಾತಾಡ್ತೀನಿ. ಏನಕ್ಕಂದ್ರೆ ಮಾತಿದ್ರೆ RSS ಬಗ್ಗೆ ಮಾತಾಡ್ತಾರೆ, ಆದ್ರೂ ಮಾತಾಡ್ತೀನಿ. ಇವ್ರ ಪಕ್ಷದವ್ರು ಯಾವ್ದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ CM ಆಗೋದಕ್ಕೆ ಬಿಡಲ್ಲ. ಏನಕ್ಕಂದ್ರೆ ಡಿ ಕೆ ಶಿವಕುಮಾರ್ ಅಪ್ಪಟ ದೈವ ಭಕ್ತ. ಕಾಂಗ್ರೆಸ್ ಅಲ್ಲಿ ಯಾರು ದೈವ ಭಕ್ತರು ಇದ್ದಾರೆ ಅವ್ರಿಗೆ ಯಾರಿಗೂ ಕಾಂಗ್ರೆಸ್ ಅವ್ರಿಗೆ ಆಗಲ್ಲ. ಅವ್ರು ದೈವ ಭಕ್ತರು ಇರಬಾರ್ದು. ಅವ್ರಿಗೆ ಮಾತೆತ್ತಿದ್ರೆ ಇವರು RSS ಅಂತ ಅನ್ನೋರು, ಇವ್ರಿಗೆ ಇವತ್ತು RSS ನುಂಗಲಾರ ತುಪ್ಪ ಹೋಗಿದೆ. ಏನಕ್ಕೆ ಅಂತ ಇವತ್ತು RSS ಯಾವ ಮಟ್ಟಕ್ಕೆ ಸಂಘಟನೆ ಮಾಡ್ತಿದೆ, ಯಾವ ಮಟ್ಟಕ್ಕೆ ಧರ್ಮ ಜಾಗೃತಿ ಮೂಡಿಸ್ತಿದೆ, ಅದು ಇವ್ರು ನುಂಗಲಾರ ತುಪ್ಪ ಹೋಗಿದೆ. ಏನಕ್ಕೆ ಅಂತಂದ್ರೆ ಕೆಲವೊಂದು ಸ್ವಾಮೀಜಿಗಳು RSS ಏನ್ ಕೆಲಸ ಮಾಡ್ತಿದೆ, ಇವತ್ತು ಮಠಾಧೀಶರು ಆ ಕೆಲಸ ಮಾಡ್ಬೇಕಿತ್ತು, ಬಟ್ ಅದನ್ನ ಮಾಡ್ತಾ ಇಲ್ಲ. ಆ ಕೆಲಸಗಳು ಆಗ್ಲಿ ಅನ್ನೋದಷ್ಟೇ ನಮ್ಮ ಆಶಯ. ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ ಮಾತನಾಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಅದೇ ರೀತಿ ಹನುಮೇಶ್ ಸರ್ ಕೂಡ ಜಾಯ್ನ್ ಆಗಿದ್ರು, ಧನ್ಯವಾದಗಳು ತಮಗೂ ಕೂಡ. ಒಟ್ನಲ್ಲಿ ಒಂದಂತೂ ಬಹಳ ಸ್ಪಷ್ಟ, ಸಮಾಜದಲ್ಲಿ ಮಠಮಾನ್ಯಗಳಿರಬೇಕು. ನಾವೆಲ್ಲ ಕೂಡ ಅದಕ್ಕೆ ಗುರುವಿನ ಸ್ಥಾನ ಕೊಟ್ಟಿದ್ದೀವಿ, ಗುರುಗಳ ಸ್ಥಾನವನ್ನ ಮಠಾಧೀಶರಿಗೆ ಕೊಟ್ಟಿದ್ದೀವಿ. ಕಾರಣ ಸಮಾಜವನ್ನ ತಿದ್ದಿ ತೀಡುವ ಕೆಲಸಗಳು ಮಠಮಾನ್ಯಗಳಿಂದ ಆಗುತ್ತೆ ಅಂತ. ಆಚಾರ ವಿಚಾರಗಳ ಬೋಧನೆ ಆಗಬೇಕು, ಧರ್ಮ ಸಂಸ್ಕೃತಿಯನ್ನ ಸಮಾಜಕ್ಕೆ ತಿಳಿಸುವ ಪ್ರಯತ್ನಗಳಾಗಬೇಕು. ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಬೇಡ ಅನ್ನಲ್ಲ, ನಿಮ್ಮ ಸಮುದಾಯಗಳ
ಆದ್ಯತೆಗಳ ಬಗ್ಗೆ ಪ್ರಶ್ನೆ ಮಾಡಿ ಆದ್ಯತೆಗಳನ್ನ ಕೇಳಿ ಪಡೀರಿ, ತಪ್ಪಿಲ್ಲ. ಆದ್ರೆ ಅದರ ಮಧ್ಯದಲ್ಲಿ ನಾವು ಕೂಡ ರಾಜಕೀಯ ಮಾತಾಡ್ತೀವಿ, ನಮ್ಮ ನಾಯಕನನ್ನ ಸಿಎಂ ಸ್ಥಾನದಲ್ಲಿ ಕೂರಿಸ್ತೀವಿ, ನಾವು ಮಾತಾಡಿದ್ರೆ ಅವರಿಗೆ ಕುರ್ಚಿಗಳು ಸಿಗುತ್ತೆ ಅನ್ನುವಂತ ಆ ಕಲ್ಪನೆಯಿಂದ ಸ್ವಲ್ಪ ಆಚೆ ಬಂದು ಸಮಾಜದ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಸಮುದಾಯಗಳ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.